ಈಗ ರಮೇಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ರು ಅಂದ್ರೆ ಈಗ ಮತ್ತೊಂದು ಸಮಾವೇಶ ಕೂಡ ಸಜ್ಜಾಗ್ತಿದ್ದೀರಿ ಅಂತ 26, 27 ಅಂತ. ಇದು ಯಡಿಯೂರಪ್ಪರ ಬಣದ ವಿರುದ್ಧನಾ ಅಥವಾ ವಕ್ಫ್ ಬೋರ್ಡ್ ವಿರುದ್ಧನಾ ಅಂತ? ನೋಡಿ, ನಾವು ಯಾರು ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ವಿಜೇಂದ್ರ ನಮಗೇನು ಬೇಕಾಗಿಲ್ಲ. ವಿಜೇಂದ್ರ ವಿರುದ್ಧ ಅದಕ್ಕೆ ಮಾಡೋನ್ರಿ? ವಿಜೇಂದ್ರ ಏನು ಸಂಬಂಧ ಇದಕ್ಕೆ? ಜನರ ಸಲಾಗಿ ವಕಫದಲ್ಲಿ ಮಠ ಮಂದಿರಗಳ ದೇವಸ್ಥಾನಗಳ ಆಸ್ತಿ ಹೋಗಿದೆ, ರೈತರ ಆಸ್ತಿ ಹೋಗಿದೆ, ಸರ್ಕಾರಿ ಜಮೀನುಗಳು ಇವತ್ತು ವಕಫ್ ಮಾಡಿದ್ದಾರೆ. ಅದರ ವಿರುದ್ಧ ಹೋರಾಟ ಇದೆ. ನಾವು ಯಾರ್ದೋ ಜನ್ಮ ಜಯಂತಿ ಪುಣ್ಯತಿಥಿ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನಾವು ದಾವಣಗೆರೆಯಲ್ಲಿ ನಾವು ಮಾಡೋದು ಜನರನ್ನ ಹೋರಾಟ, ಜನಪರ ಹೋರಾಟ, ವಕಫ್ ವಿರುದ್ಧ ಹೋರಾಟ, ವಾಲ್ಮೀಕಿ ಹಣ ತಿಂದಿದ್ದರ ವಿರುದ್ಧ ಹೋರಾಟ, ಪರಿಶಿಷ್ಟ ಜಾತಿಯ ಏನು 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡೋದು ಇದ್ರ ಹೋರಾಟ ಹೊರತು ನಾವೇನು ಯಡಿಯೂರಪ್ಪನವ್ರ ವಿರುದ್ಧ ವಿಜೇಂದ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಈಗ ರಮೇಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ರು ಅಂದ್ರೆ ಈಗ ಮತ್ತೊಂದು ಸಮಾವೇಶ ಕೂಡ ಸಜ್ಜಾಗ್ತಿದ್ದೀರಿ ಅಂತ 26, 27 ಅಂತ. ಇದು ಯಡಿಯೂರಪ್ಪರ ಬಣದ ವಿರುದ್ಧನಾ ಅಥವಾ ವಕ್ಫ್ ಬೋರ್ಡ್ ವಿರುದ್ಧನಾ ಅಂತ? ನೋಡಿ, ನಾವು ಯಾರು ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ವಿಜೇಂದ್ರ ನಮಗೇನು ಬೇಕಾಗಿಲ್ಲ. ವಿಜೇಂದ್ರ ವಿರುದ್ಧ ಅದಕ್ಕೆ ಮಾಡೋನ್ರಿ? ವಿಜೇಂದ್ರ ಏನು ಸಂಬಂಧ ಇದಕ್ಕೆ? ಜನರ ಸಲಾಗಿ ವಕಫದಲ್ಲಿ ಮಠ ಮಂದಿರಗಳ ದೇವಸ್ಥಾನಗಳ ಆಸ್ತಿ ಹೋಗಿದೆ, ರೈತರ ಆಸ್ತಿ ಹೋಗಿದೆ, ಸರ್ಕಾರಿ ಜಮೀನುಗಳು ಇವತ್ತು ವಕಫ್ ಮಾಡಿದ್ದಾರೆ. ಅದರ ವಿರುದ್ಧ ಹೋರಾಟ ಇದೆ. ನಾವು ಯಾರ್ದೋ ಜನ್ಮ ಜಯಂತಿ ಪುಣ್ಯತಿಥಿ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇಲ್ಲ. ನಾವು ದಾವಣಗೆರೆಯಲ್ಲಿ ನಾವು ಮಾಡೋದು ಜನರನ್ನ ಹೋರಾಟ, ಜನಪರ ಹೋರಾಟ, ವಕಫ್ ವಿರುದ್ಧ ಹೋರಾಟ, ವಾಲ್ಮೀಕಿ ಹಣ ತಿಂದಿದ್ದರ ವಿರುದ್ಧ ಹೋರಾಟ, ಪರಿಶಿಷ್ಟ ಜಾತಿಯ ಏನು 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡೋದು ಇದ್ರ ಹೋರಾಟ ಹೊರತು ನಾವೇನು ಯಡಿಯೂರಪ್ಪನವ್ರ ವಿರುದ್ಧ ವಿಜೇಂದ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ.